ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಆದಿಯೋಗಿ ಭೂಮಿ ಕಂಪ್ನಿಯ HTP ಪ್ರೆಷರ್ ಪಂಪ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ. ನೋಡಿ, ಈ ಬಾಕ್ಸ್ ಒಳಗೆ 15 ಮೀಟ್ರು ಹೌಸ್ ಪೈಪ್ ಕೊಟ್ಟವನೆ. ನೋಡಿ, ಯೆಲ್ಲೋ ಕಲರ್ದು 15 ಮೀಟ್ರ್ ಇದೆ ಇದು. ಹಾಗೂ ಒಂದು ಆಲ್ಕಿ ಕೊಟ್ಟವನೆ. ಹಾಗೂ ನೋಡಿ ಗನ್ನದು. ನೋಡಿ, ಇದು ಸಕ್ಕಿಂಗ್ ಪೈಪು, ಔಷಧಿಯನ್ನು ಎಳ್ಕೊಳ್ತದೆ ಡ್ರಮ್ಮಿಂದ. ಇದು ಪ್ರೆಷರ್ ಎಕ್ಸಾಸ್ಟರ್ ಪೈಪು. ಪ್ರೆಷರ್ ಜಾಸ್ತಿ ಆದಾಗ ನೀರು ರಿಟರ್ನ್ ಬರುತ್ತೆ. ಇನ್ನು ಫಿಲ್ಟ್ರು ಕೊಟ್ಟವನೆ ಸಕ್ಕಿಂಗ್ ಪೈಪ್ಗೆ. ನೋಡಿ, ಇದು ಮಿಷಿನು. ನೋಡಿ, ಇದು 4 ಸ್ಟ್ರೋಕು ಭೂಮಿ ಕಂಪ್ನಿಯ ಮಿಷಿನ್ ಆಗಿದೆ. ಭಾರಿ ಲೈಟ್ ವೆಯ್ಟ್ ಇದೆ, ಏನು ತೂಕ ಆಗಿಲ್ಲ. ನೋಡಿ, ನೋಡಿದ್ರಲ್ಲ, ಇದೆ 4 ಸ್ಟ್ರೋಕ್ ಇಂಜಿನ್ನು. ಹಾಗೆ ಕೆಲವು ಆಕ್ಸೆಸರಿ ಕೊಟ್ಟವನೆ. ನೋಡಿ, ಸ್ಟ್ಯಾಂಡ್ಗೆ ರಬ್ಬರ್ ಕೊಟ್ಟವನೆ, ಎಲ್ಲ ಫಿಟ್ ಮಾಡೋಣ ಈಗ. ಫಿಟ್ಟಿಂಗು ಆಯ್ತಾ ಇದೆ. ಕೊನೆಗೂ ಫಿಟ್ಟಿಂಗ್ ಆಯಿತು. ಸ್ಟ್ಯಾಂಡಿಗೆ ರಬ್ಬರ್ ಕೊಟ್ಟಿದ್ದ ಕೆಳಗಡೆ ಪರ್ಫೆಕ್ಟಾಗಿ ಮಿಷಿನ್ ಕೂತ್ಕೊಳ್ಳಿ ಅಂತ, ವೈಬ್ರೇಷನನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ಈಗ ನೋಡಿ, ಸಕ್ಕಿಂಗ್ ಪೈಪ್ನ ಯಾವ ರೀತಿ ಕನೆಕ್ಷನ್ ಕೊಡೋದಂತ ನೋಡಿ. ಈಗ ಸಕ್ಕಿಂಗ್ ಪೈಪ್ ನೋಡಿ, ಕೆಳಗಡೆ ಇದೆ ಸಕ್ಕಿಂಗ್ ಪೈಪು. ಅದಕ್ಕೆ ಸಕ್ಕಿಂಗ್ ಪೈಪ್ನ ಕನೆಕ್ಷನ್ ಕೊಡಬೇಕಾಗತ್ತೆ. ಪುಷ್ ಮಾಡಿದ್ರೆ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಪ್ರೆಷರಿಂದ ಹೆಚ್ಚಾಗಿ ಹೊರಗೆ ಬರುತ್ತಲ್ಲ ನೀರು, ಇದು ಈ ಪೈಪ್ ಬ್ಲ್ಯಾಕ್ ಪೈಪ್ ಇದ್ರೆ ಅದು ಎಕ್ಸಾಸ್ಟರ್ ಪೈಪ್ ಅದು. ಇನ್ನು ಹೌಸಿಂಗ್ ಪೈಪ್ನ ಕನೆಕ್ಷನ್ ಮಾಡ್ತಾಯಿದ್ದೀವಿ. ಇದೇ ಔಟ್ಪುಟ್ಟು. ಫಿಲ್ಟ್ರ್ ಆಗ್ತಾಯಿದ್ವಿ ಈಗ. ಸಕ್ಕಿಂಗ್ ಪೈಪ್ಗೆ ಫಿಲ್ಟ್ರ್ ಆಗ್ತಿರೋದು ಫ್ರೆಂಡ್ಸ್. ನೋಡಿ, ಈಗ ಹೌಸಿಂಗ್ ಪೈಪ್ನ ಕನೆಕ್ಷನ್ ಕೊಡ್ತಾಯಿದ್ದೀವಿ. ಕೊನೆಗೂ ಹೌಸಿಂಗ್ ಪೈಪ್ನ ಕನೆಕ್ಷನ್ ಕೊಟ್ಟಾಯಿತು. ಈಗ ಹೌಸಿಂಗ್ ಪೈಪ್ಗೆ ಗನ್ನ ಕನೆಕ್ಷನ್ ಕೊಡಬೇಕು. ಅದಕ್ಕಿಂತ ಮುಂಚೆಗೆ ವಾಲ್ ಸೇರಿಸ್ಬೇಕಾಗತ್ತೆ. ಈಗ ಸ್ಪ್ರೇ ಮಾಡ್ಬೇಕಾದ್ರೆ ಅಲ್ಲೇ ಆಫ್ ಮಾಡ್ಕೋಬೋದಲ್ಲ, ಅದಕ್ಕೆ ವಾಲ್ ಕೊಟ್ಟಿದ್ದಾನೆ ಅಲ್ಲಿಗೆ ಹಾಕಬೇಕು ವಾಲ. ಈಗ ಆಯಿಲ್ ಹಾಕೋಣ. ನೋಡಿ, ಇದಕ್ಕೆ ಯಾವ ಆಯಿಲ್ ಯೂಸ್ ಮಾಡ್ಬೇಕಂದ್ರೆ 10W30 ಗ್ರೇಡ್ ಆಯಿಲ್ ಯೂಸ್ ಮಾಡ್ಬೇಕಾಗತ್ತೆ. ಇಂಜಿನ್ ಆಯಿಲು. ನೋಡಿ, ನೆಕ್ ಗಂಟ, ಆ ಹೋಲ್ನ ನೆಕ್ ಗಂಟ ಬರ್ಬೇಕಾಗತ್ತೆ. ಆಯಿಲ್ ಅಲ್ಲಿ ಗಂಟ ಹಾಕ್ಬೇಕಾಗತ್ತೆ. ಚೆಲ್ಲಬಾರ್ದು, ಚೆಲ್ಲೋ ತನಕ ಬರಬೇಕು ಆಯಿಲು. ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಆ ರೀತಿ ಮುಸ್ನ ರೀಕ್ಯಾಪ್ ಮಾಡ್ಬೇಕಾಗತ್ತೆ. ಈಗ ಪೆಟ್ರೋಲ್ ಇಂಜಿನ್ ಆಗಿರೋದಕ್ಕೆ ಪೆಟ್ರೋಲ್ ಹಾಕ್ಬೇಕಾಗತ್ತೆ. ಸ್ವಲ್ಪ ಪೆಟ್ರೋಲ್ ಹಾಕೋಣ. ಆಲ್ಕಿ ಮುಖಾಂತರ ಪೆಟ್ರೋಲ್ನ ಹಾಕ್ತಾಯಿದ್ದೀವಿ ಈಗ. ನೋಡಿ, ಈಗ ಮಿಷಿನ್ನ ಚಾಲೂ ಮಾಡೋಣ. ಅದಕ್ಕಿಂತ ಮುಂಚೆ ಕಾರ್ಬೊರೇಟರ್ಗೆ ಪೆಟ್ರೋಲ್ ಸಪ್ಲೈ ಇರೋಲ್ಲ, ಅದಕ್ಕಾಗಿ ಅಲ್ಲಿ ಬಲ್ಪ್ ಇರ್ತದೆ. ಅದು ಪುಷ್ ಮಾಡಿ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ, ಬರ್ತಾಯಿಲ್ಲ, ಏನೋ ಪ್ರಾಬ್ಲಮ್. ಥ್ರೋಟಲ್ಲು ಜಾಸ್ತಿ ಇದೆ, ಥ್ರೋಟಲ್ ಕಮ್ಮಿ ಮಾಡಿದ್ರೆ ಸರಿಯಾಗುತ್ತೆ. ನೋಡಿ, ಈಗ ಸ್ಟಾರ್ಟ್ ಆಯಿತು. ಯಾವಾಗಲೂ ಥ್ರೋಟಲ್ ಕಮ್ಮಿನೇ ಇರಬೇಕು. ಥ್ರೋಟಲ್ ಅಂದರೆ ಎಕ್ಸಲೇಟರು. ನೋಡಿ, ಈಗ ಟ್ರಯಲ್ ನೋಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿದಕ್ಕೆ ನೀರು ಬರೋಲ್ಲ, ಆಕ್ಸಲೇಟರ್ ರೇಂಜ್ ಮಾಡಬೇಕಾಗತ್ತೆ. ನೋಡಿ, ಬರ್ತು. ಈ ಸ್ಪ್ರೇಯಲ್ಲಿ, ಈ ಗನ್ನಲ್ಲಿ ನೀರನ್ನ ಸ್ಪ್ರೆಡ್ ಆಗೋ ರೀತಿಯೂ ಮಾಡ್ಬೋದು, ಹಾಗೂ ನೀರು ಶಾರ್ಪಲ್ಲಿ ಹೋಗೋ ರೀತಿಯೂ ಮಾಡ್ಬೋದು. ನೋಡಿ, ಈಗ ಶಾರ್ಪಲ್ಲಿ ಯಾವ ರೀತಿ ಹೋಗುತ್ತೆ. ಶಾರ್ಪಲ್ಲಿ ಹೋದಾಗ ಲಾಂಗ್ ಆಗಿ ಹೋಗುತ್ತೆ, ಜಾಸ್ತಿ ದೂರಕ್ಕೆ ಹೋಗುತ್ತೆ. ನೋಡಿ, ಇದು ತುಂಬ ಅನುಕೂಲ ರೈತರಿಗೆ ಈ ಮಿಷಿನ್ ಬಳಸೋದ್ರಿಂದ. ನೋಡಿ, ನಾವು ಗನ್ನಲ್ಲಿ ವಾಲ್ ಆಫ್ ಮಾಡಿದ್ರೆ
ನೀರು ಈ ಎಕ್ಸಾಸ್ಟರ್ ಪೈಪಲ್ಲಿ ಬರುತ್ತೆ. ಇದೊಂದು ಅನುಕೂಲ ಆಗಿದೆ. ಇದರಿಂದ ಮಿಷಿನ್ಗೆ ಏನೂ ಆಗೋಲ್ಲ. ಈ ರೀತಿ ನಾವು ಬಳಸಬೇಕಾಗತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.